ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಫೋರ್ಸ್ಫುಲಿ ನಿಮ್ಮ ಲ್ಯಾಂಡ್ನ ಅಕ್ವೈರ್ ಮಾಡ್ಕೋಬೋದಾ? ಮಾಡ್ಕೊಂಡ್ರೆ ಕಾಂಪನ್ಸೇಷನ್ ಕೊಡಬೇಕಾಗುತ್ತಾ? ತಿಳ್ಕೋಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ಐ ಆಮ್ ಸಚಿನ್, ಅಡ್ವೊಕೇಟ್. ಲ್ಯಾಂಡ್ ಅಕ್ವಿಸಿಷನ್ ಮೀನ್ಸ್ ಗೌರ್ಮೆಂಟ್ ಪ್ರಾಜೆಕ್ಟ್ ಆರ್ ಪಬ್ಲಿಕ್ ಪರ್ಪಸ್ಗೋಸ್ಕರ ಪ್ರೈವೇಟ್ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳೋದು. ಲ್ಯಾಂಡ್ ಅಕ್ವಿಸಿಷನ್ 2013 ಪ್ರಕಾರ ಪಬ್ಲಿಕ್ ಪರ್ಪಸ್ಗಳಾದಂತಹ ರೋಡ್ಸ್, ಹೈವೇಸ್, ರೈಲ್ವೇಸ್, ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಪಬ್ಲಿಕ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂಡ್ ಹೌಸಿಂಗ್ ಇಂತಹ ಕೆಲಸಗಳಿಗೆ ನಿಮ್ ಜಮೀನ ಅಕ್ವೈರ್ ಮಾಡ್ಕೋಬಹುದು. ಓನರ್ಗೆ ಕಾಂಪನ್ಸೇಷನ್ ಸಿಗುತ್ತಾ ಅಂತ ಅಂದ್ರೆ ಹೌದು. ಫೇರ್ ಕಾಂಪನ್ಸೇಷನ್, ರೀಸೆಟ್ಲ್ಮೆಂಟ್, ರಿಹ್ಯಾಬಿಲಿಟೇಷನ್, ಅದರ್ ಬೆನಿಫಿಟ್ಸ್ ಇನ್ ಎಲಿಜಿಬಲ್ ಕೇಸಸ್. ಕಾಂಪನ್ಸೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಎಷ್ಟಿದೆ, ಸಿಮಿಲರ್ ಲ್ಯಾಂಡ್ ಸ್ಕೇಲ್ ಟ್ರಾನ್ಸಾಕ್ಷನ್ ಏನು, ಗೈಡ್ ಲೈನ್ ಅಥವಾ ಸ್ಟ್ಯಾಂಪ್ ವ್ಯಾಲ್ಯೂ ಎಷ್ಟಿದೆ, ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ಸ್, ಟ್ರೀಸ್ ಅಂಡ್ ಅಟ್ಯಾಚ್ಡ್ ಅಸೆಟ್ಸ್. ಕಾಂಪನ್ಸೇಷನ್ ಅಮೌಂಟ್ ಸಾಕಾಗ್ತಿಲ್ಲ ಅಂತ ಅಂದ್ರೆ ಲೀಗಲ್ ರೆಮಿಡೀಸ್ ಮೇ ಬಿ ಅವೈಲೇಬಲ್. ನೀವು ಕೋರ್ಟ್ ಅಲ್ಲಿ ಕೇಸ್ ಹಾಕಬಹುದು. ಅಗ್ರಿಕಲ್ಚರಲ್ ಲ್ಯಾಂಡ್ ನ ಅಕ್ವೈರ್ ಮಾಡಬಹುದಾ ಅಂತ ಅಂದ್ರೆ ಎಸ್, ಬಟ್ ದ ಆಕ್ಟ್ ಕಂಟೈನ್ಸ್ ಸೇಫ್ ಗಾರ್ಡ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್. ಲ್ಯಾಂಡ್ ಅಕ್ವಿಸಿಷನ್ ಇಂದ ಓನರ್ಗೆ ಆಗುವಂತ ಇನ್ಕನ್ವೀನಿಯನ್ಸ್ ಮತ್ತು ಕಂಪಲ್ಸರಿ ಅಕ್ವಿಸಿಷನ್ ಮಾಡಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ. ಬಿಡ್ದಿ ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ಕೇಳಿರ್ಬೋದು. ಕರ್ನಾಟಕ ಗವರ್ಮೆಂಟ್ ಪ್ರಪೋಸ್ಡ್ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ನ ಬಿಡ್ದಿ ಏರಿಯಲ್ಲಿ ಡೆವಲಪ್ ಮಾಡೋ ಯೋಜನೆ ಇದೆ. ಈ ಪ್ರಾಜೆಕ್ಟ್ ಗೋಸ್ಕರ ಸಾವಿರಾರು ಎಕರೆ ಲ್ಯಾಂಡ್ ನ ಅಕ್ವೈರ್ ಮಾಡೋ ಪ್ರೋಸೆಸ್ ನಡೀತಿದೆ. ಲ್ಯಾಂಡ್ ಓನರ್ಸ್ ಮತ್ತೆ ರೈತರು ಕೂಡ ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ದಾರೆ. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಶೇರ್ ಮಾಡಿ.